ನೇತೃತ್ವದಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಅಥವಾ ಸಮರ್ಪಣೆ ಉದ್ಘಾಟನೆ ಕಾರ್ಯಕ್ರಮವನ್ನ ಈ ವೇದಿಕೆ ಮುಖಾಂತರ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಾಡಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿ ಇವೆಲ್ಲದಕ್ಕೂ ಕೂಡ ವಿದ್ಯುಕ್ತವಾಗಿ ಉದ್ಘಾಟನೆ ಅಥವಾ ಶಂಕುಸ್ಥಾಪನೆ ಮಾಡಲಿದ್ದಾರೆ. ನಂಜೇಗೌಡರು ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಗೊಂಡು ಬಂದು ಕ್ಷೇತ್ರ ಹಿಂದೆ ಯಾವತ್ತೂ ಆಗದಷ್ಟು ಅಭಿವೃದ್ಧಿಯನ್ನ ನಂಜೇಗೌಡರು ಮಾಡ್ತಾ ಇದ್ದಾರೆ. ಅವರಿಗೆ 100 ಅಭಿನಂದನೆ ಹೇಳಿದ್ರು ಕೂಡ ಸಾಲೋದಿಲ್ಲ. ಮಾಲೂರು ತಾಲೂಕಿನ ಒಂದು ಮುಖವನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ ನಂಜೇಗೌಡರು ಅಂತ ಹೇಳಿದ್ರೆ ಆಶ್ಚರ್ಯ ಆಗೋದಿಲ್ಲ, ಉತ್ಪ್ರೇಕ್ಷೆ ಆಗೋದಿಲ್ಲ. ಇವತ್ತು ಬೆಂಗಳೂರಿಂದ ಹೊಸಕೋಟೆ ಮುಖಾಂತರ ಮಾಲೂರಿಗೆ ಬರ್ತಕ್ಕಂಥ ರಸ್ತೆನೇ ಆಗಲಿ ಅಥವಾ ಆ ಕಡೆ ಏರ್ಪೋರ್ಟ್ ಇಂದ ಆ ಕಡೆ ವಿಜಯಪುರ, ವೇಮಗಲ್ಲು, ನರಸಾಪುರದಿಂದ ಮಾಲೂರಿಗೆ ಬರ್ತಕ್ಕಂತಹ ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ರಸ್ತೆ ಆಗಲಿ ಅಥವಾ ನೀವು ಯಾವುದೇ ಕಡೆಗೆ ಹೋಗ್ಲಿ, ಯಾವ ದಿಕ್ಕಿನಲ್ಲಿ ಹೋದ್ರೂ ಕೂಡ ಮಾಲೂರು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಪ್ರತಿಯೊಂದು ಊರಿನಲ್ಲೂ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಂಜೇಗೌಡರ ಪರಿಶ್ರಮವೇ ಮುಖ್ಯ ಕಾರಣ. ತಾಲೂಕಿನ ಜನ ಒಂದು ರೀತಿ ಧನ್ಯರು. ಯಾಕೆ ಅಂದ್ರೆ ಅಷ್ಟು ಹಗಲು ರಾತ್ರಿ ಅವರು ಪರಿಶ್ರಮ ಪಡ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಿರೋದು ಹಿಂದೆ 3 ವರ್ಷ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಿದ್ದರಾಮಯ್ಯನವರು ಕೂಡ ನಂಜೇಗೌಡರು ತಾಲೂಕಿನಲ್ಲಿ ಏನೇ ಕೆಲಸ ಕೇಳಿದ್ರು ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಸಹಕಾರವನ್ನ ಕೊಟ್ಟು ಜನಗಳ ಕೆಲಸ ಮಾಡಿ ಅಂತೇಳಿ ನಂಜೇಗೌಡರಿಗೆ ಶಕ್ತಿ ತುಂಬದಂತವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು. ಎಲ್ಲ ಶಾಸಕರಿಗೂ ಕೂಡ ಶಕ್ತಿ ತುಂಬಿದ್ದಾರೆ. ಅದೇ ತರ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮ್ಗೆ ಎಲ್ಲ ಮಂತ್ರಿಗಳಿಗೆ ಕರೆದು ಹೇಳಿದ್ದಾರೆ, ನಾವು ಏನೇ ಆಗಲಿ ಶಾಸಕರುಗಳ ಕೈಯನ್ನ ಬಲಪಡಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯ ಪರ್ವವನ್ನೇ ಹರಿಸಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಂಜೇಗೌಡರ ಬೆನ್ನಿಗೆ ನಿಂತು ಶಕ್ತಿಯಾಗಿ ಇವತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು, ಇವತ್ತು ಈ ಜಿಲ್ಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು, ಹಿಂದೆ ಸುರೇಶ್ ಅವರು, ಇವರೆಲ್ಲರೂ ಕೂಡ ಇವತ್ತು ನಂಜೇಗೌಡರ ಬೆಂಬಲಕ್ಕೆ ನಿಂತು ಈ ತಾಲೂಕಿನ ಜನಗಳು ಏನು ನಂಜೇಗೌಡರು ಕಾಂಗ್ರೆಸ್ ಮೇಲೆ ನಂಬಿಕೆಯನ್ನ ಇಟ್ಟು ನಮ್ಮ ಸರ್ಕಾರ ತಂದಿದ್ದಾರೆ, ನಂಜೇಗೌಡರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆ ಋಣವನ್ನ ತೀರಿಸಬೇಕಾದ್ರೆ ಈ ತಾಲೂಕಿನ ಅಭಿವೃದ್ಧಿಗೆ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ. ಒಂದೇ ಒಂದು ಮಾತು ಹೇಳ್ತೇನೆ, ನಂಜೇಗೌಡರು ಇವತ್ತು ಸುಮಾರು ಜನ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ಮಂತ್ರಿ ಆಗ್ಬೇಕು ಅಂತ ಸ್ವಾಭಾವಿಕವಾಗಿ, ಅದರಲ್ಲಿ ಏನು ತಪ್ಪಿಲ್ಲ, ಅದು ಎಲ್ಲ ಸ್ವಾಭಾವಿಕ. ಮಂತ್ರಿ ಆಗ್ಲೇಬೇಕು ಅಂತ ಸುಮಾರು ಪ್ರಯತ್ನ ಪಟ್ಟರು, ಆಸೆ ಇಟ್ಕೊಂಡಿದ್ರು. ಆದ್ರೆ ನಂಜೇಗೌಡರ ಬಗ್ಗೆ ಒಂದು ಮಾತು ಹೇಳ್ಬೇಕಾಗುತ್ತೆ. ಅವರು ಒಂದು ಮಾತು ಹೇಳಿದ್ರು, ನನ್ಗೆ ಮಂತ್ರಿ ಮಾಡ್ತಿರೋ ಬಿಡ್ತಿರೋ ಅದು ನನ್ಗೆ ಲೆಕ್ಕ ಇಲ್ಲ, ಆದ್ರೆ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ಗೆ ನನಗೆ ಅನುದಾನ ಕೊಡಿ, ಅದು ಕೊಟ್ರೆ ಸಾಕು. ನೀವು ಮಂತ್ರಿ ಮಾಡಿದ್ರು ಪರವಾಗಿಲ್ಲ, ಮಾಡದೇ ಇದ್ರು ಪರವಾಗಿಲ್ಲ, ನನಗೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಅದು ಮಂತ್ರಿ ಆಗೋದಕ್ಕಿಂತ ಮುಖ್ಯ ಅಂತ ಹೇಳಿದಂತ ಅವರು ನಂಜೇಗೌಡರು. ಅಲ್ಲಿಗೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಗ್ಗೆ ಅವರು ಎಷ್ಟು ಆಸಕ್ತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ, ಮಂತ್ರಿ ಪದವಿ ಸಿಗದೇ ಇದ್ರು ಪರವಾಗಿಲ್ಲ, ನನಗೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಮಾಡಿಕೊಡಿ ಸಾಕು ಅಂತ ಹೇಳುವಂತಹ ಅಷ್ಟು ಮಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧತೆಯನ್ನ ಹೊಂದಿದ್ದಾರೆ. ಹಾಗಾಗಿ ಈ ತಾಲೂಕಿನಲ್ಲಿ ಜನ ಅವರು ಅಧಿಕಾರದ ಆಸೆಯನ್ನು ಪಕ್ಕಕ್ಕಿಟ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ಅವರ ಸಂಕಲ್ಪ ಇದೆಯಲ್ಲ, ಇದು ಒಂದು ರೀತಿ ಅವರು ಈ ಕ್ಷೇತ್ರದ ಜನಗಳ ಬಗ್ಗೆ ಅಭಿವೃದ್ಧಿಗಾಗಿ ಇಟ್ಕೊಂಡಿರೋ ಕಾಳಜಿಗೆ ಸಂಕೇತ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ
ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಜವಾಬ್ದಾರಿಯನ್ನ ವಹಿಸಿಕೊಂಡು ನಮ್ಮ ಸರ್ಕಾರಕ್ಕೆ ಒಂದು ಹೊಸ ಉತ್ಸಾಹವನ್ನ ತಂದಿದ್ದಾರೆ, ಹೊಸ ಶಕ್ತಿಯನ್ನ ತಂದಿದ್ದಾರೆ. ರಾಜ್ಯದ ಭವಿಷ್ಯವನ್ನ ಕಟ್ಟತಕ್ಕಂತ ದಿಕ್ಕಿನಲ್ಲಿ ಉತ್ಸಾಹದಿಂದ ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದು ಇಡೀ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ದಾಪುಗಾಲನ್ನ ನಮ್ಮ ಸರ್ಕಾರ ಇಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ವಿಶೇಷವಾಗಿ ನಮಗೆ ಕುಡಿಯೋ ನೀರಿಗೆ ಶಾಶ್ವತ ಅನುಕೂಲ ಆಗ್ಬೇಕಾದ್ರೆ ಎತ್ತಿನ ಹೊಳೆ ನೀರು ನಮ್ಮ ಜಿಲ್ಲೆಗೆ ಬರಬೇಕು. ಊರೂರಿಗೂ ಕೂಡ ಕುಡಿಯುವ ನೀರಿನ ಸರಬರಾಜು ಕೆಲಸ ಆಗಬೇಕು. ಅದಾಗಬೇಕಾದ್ರೆ ಮಾನ್ಯ ಶಿವಕುಮಾರ್ ಅವರು ದೊಡ್ಡ ಸಂಕಲ್ಪವನ್ನ ಮಾಡಿ ಏನೇ ಆಗಲಿ ಮುಂದಿನ 2 ವರ್ಷದ ಒಳಗಡೆ ಎತ್ತಿನೊಳೆ ನೀರು ಕೋಲಾರ ಜಿಲ್ಲೆಗೆ ಬಂದು ತಲುಪುವ ಹಾಗೆ ಮಾಡಲೇಬೇಕು ಅನ್ನುವಂತ ಸಂಕಲ್ಪ, ಎತ್ತಿನೊಳೆ ನೀರನ್ನ ಕೋಲಾರ ಜಿಲ್ಲೆಗೆ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡುತ್ತೆ. ಅದರ ಜೊತೆಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ಶುದ್ಧ ಕುಡಿಯುವ ನೀರು, ಶಾಶ್ವತ ಈ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಅಷ್ಟೇ ಅಲ್ಲ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಮಾಡಿ ಇವತ್ತು ಕುಸಿದು ಹೋಗಿದ್ದಂತಹ ನೀರಿನ ಮಟ್ಟವನ್ನ ಮೇಲಕ್ಕೆ ಎತ್ತೋದರ ಮುಖಾಂತರ ಈ ಜಿಲ್ಲೆಯಲ್ಲಿ ಜೀವನಕ್ಕೆ ಒಂದು ಚೈತನ್ಯವನ್ನ ತುಂಬುವಂತ ಕೆಲಸ ಮಾಡಿದ್ದೇವೆ. ಅದರ ಜೊತೆಗೆ ಈಗ ಒಂದು ಮೇಜರ್ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ವಿಜಯಪುರ, ಎಚ್ ಕ್ರಾಸು, ವೇಮಗಲ್ಲು, ನರಸಾಪುರ, ಮಾಲೂರು, ಹೊಸೂರಿಗೆ ಒಂದು ರೋಡ್ ಅನ್ನ ಮಾಡೋದರ ಮುಖಾಂತರ, 4 ಲೇನ್ ರೋಡ್ ಮುಖಾಂತರ ಇಡೀ ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ಶಕ್ತಿ ತುಂಬತಕ್ಕಂತಹ 2,000 ಕೋಟಿ ರೂಪಾಯಿಗಳ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ಮಂಜೂರು ಮಾಡಿರೋದು ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತಾ ಇದೆ. ಇವೆಲ್ಲವೂ ಕೂಡ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ, ಕರ್ನಾಟಕದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತಹ ಹೆಜ್ಜೆಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳಾದ ಮೇಲೆ ಮೊದಲನೇ ಬಾರಿಗೆ ಮಾನ್ಯ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಅವರು ಸ್ವಾಗತ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಮ್ಮ ಜಿಲ್ಲೆಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಸಾಕಷ್ಟು ಇದಾವೆ. ರಾಮಲಿಂಗಾರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರ ನೇತೃತ್ವದಲ್ಲಿ ಮುಂದೆ ಇನ್ನೂ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಶಿವಕುಮಾರ್ ಅವರು ಎಲ್ಲರೂ ಸೇರಿ ಖಂಡಿತವಾಗಿ ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳುತ್ತಾ, ಇವೆಲ್ಲನೂ ಕೂಡ 2028 ಏನೇ ಆಗಲಿ, ಒಂದು ಕಡೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ಮತ್ತು ಅತ್ಯಂತ ಸಕ್ರಿಯ ಜನಪರ ಸರ್ಕಾರದ ಹೆಜ್ಜೆಗಳು ಇವೆಲ್ಲವೂ ಕೂಡ ಸೇರಿದ್ರೆ 2028ರಲ್ಲಿ ಮತ್ತೊಮ್ಮೆ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ತೇನೆ. ನಿಮ್ಮ ಆಶೀರ್ವಾದ ಮಾಡೋ ರೀತಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತೇವೆ ಅಂತ ಹೇಳುತ್ತಾ, ಇವತ್ತು ನಂಜೇಗೌಡರು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕಡ್ಡಾಯವಾಗಿ ನನಗೆ ಸೂಚನೆಯನ್ನ ಕೊಟ್ಟು, ತಾಲೂಕಿನ ಜನತೆ ಹಾಗೂ ನಂಜೇಗೌಡರು ಮಾತಿಗೆ ಹೋಗೊಟ್ಟು ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮೂಲತಃ ನಾನು ಯಾವತ್ತಿದ್ರೂ ಕೂಡ ಕೋಲಾರ ಜಿಲ್ಲೆಯವನೇ. ಈಗ ಕಳೆದ 4 ಬಾರಿಗೆ ಬೆಂಗಳೂರಲ್ಲಿ ಶಾಸಕನಾಗಿದ್ದೇನೆ. ಆದ್ರೆ ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆ. ಇಲ್ಲಿನ ಜನಗಳ ಪ್ರೀತಿ ನಾನು ಎಲ್ಲೇ ಇದ್ರೂ ಕೂಡ ಕೋಲಾರ ಜಿಲ್ಲೆಯ ಜನಗಳ ಪ್ರೀತಿಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ನಾವು ಎಲ್ಲೇ ಇದ್ರೂ ಕೋಲಾರ ಜನ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಋಣ ನಾವು ಯಾವತ್ತಿಗೂ ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆಯವರಾದಂಥ ದಿವಂಗತ ಬೈರೇಗೌಡರಿಗೆ ಹಾಗೂ ನನ್ನ ಮೇಲೂ ಕೂಡ ಅದೇ ರೀತಿಯ ಒಂದು ಪ್ರೀತಿ, ವಿಶ್ವಾಸ ಜನ ಇಟ್ಕೊಂಡಿದ್ದಾರೆ. ನಿಮ್ಮ ವಿಶ್ವಾಸದಿಂದ ನಾವು ಇವತ್ತು ರಾಜ್ಯದಲ್ಲಿ ಏನೋ ಒಂದಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಕಂದಾಯ ಇಲಾಖೆಯಲ್ಲಿ ಇದ್ದಾಗ ಅಲ್ಲೂ ಕೂಡ ಜನಗಳ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡೋ ರೀತಿಯಲ್ಲಿ
ಕಂದಾಯ ಇಲಾಖೆಯಲ್ಲಿ ಬದಲಾವಣೆಗಳನ್ನ ತಗೊಂಡು ಬಂದಿದ್ದೇವೆ. ಇವತ್ತು ಬೇರೆ ಜವಾಬ್ದಾರಿಯನ್ನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲೇ ಇದ್ರೂ ಕೂಡ ಸದಾಕಾಲ ಕೋಲಾರ ಜಿಲ್ಲೆಯ ಜನಗಳ ಜೊತೆಗೆ ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ಸದಾ ನಿಮ್ಮ ಜೊತೆಗೆ ಇರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೋರಿ ನಂಜೇಗೌಡರು ಇವತ್ತು ಮಾಲೂರು ತಾಲೂಕಿನ ಇತಿಹಾಸದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನೀವು ಕೂಡ ಸದಾಕಾಲ ನಂಜೇಗೌಡರ ಜೊತೆಗೆ ನಿಲ್ಲಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ.